ಇವರು ದರ್ಶನ್ ಅವರೇ, ಈ ಬೆಂಗಳೂರು ಸೆಂಟ್ರಲ್ ಬಗ್ಗೆ ಭಾಳ ಇವಾಗ ಚರ್ಚೆ ಆಗ್ತಾ ಇದೆ. ಬೆಂಗಳೂರು ಸೆಂಟ್ರಲ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬೆಂಗಳೂರು ಸೆಂಟ್ರಲ್ ಬಗ್ಗೆ ಇವರು ಯಾರು ನಮ್ಮ ಅಲ್ಲ ಮನ್ಸೂರ್ ಅಲಿ ಖಾನ್ ಅವರು ಮತ್ತು PC ಮೋಹನ್ ಅವರ ನಡುವೆ ಬೆಂಗಳೂರು ಕೇಂದ್ರದಲ್ಲಿ ಏನು ಚುನಾವಣೆ ನಡೆಯಿತು. ಈ ಸಂದರ್ಭದಲ್ಲಿ ಇವರು ಯಾರು 36,000ನ ಅವರು ಕಾಂಗ್ರೆಸ್ ಲೀಡ್ ಇತ್ತು ಎಲ್ಲ ಕ್ಷೇತ್ರಗಳಲ್ಲೂ. ಮಹದೇವಪುರ ಓಪನ್ ಮಾಡಿದಾಗ ಇಮ್ಮಿಡಿಯೇಟ್ ಸರ್ಜ್ ಆಯಿತು. ಸೊ ಇವರು ಸೋತೋದ್ರು ಮನ್ಸೂರ್ ಅಲಿ ಖಾನ್. ಆಮೇಲೇನೋ ಅವರು ಒಂದು ತಾವೇ ರಿಸರ್ಚ್ ಮಾಡಿಸಿದ್ರಂತೆ. ಮಾಡಿಸಿದಾಗ ಅವ್ರಿಗೆ ಮಹದೇವಪುರದಲ್ಲಿ ಒಂದು ಸ್ವಲ್ಪ ಭಾಳಷ್ಟು ಓಟ್ಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಎಸ್ಪೆಷಲಿ ಅಲ್ಲ ಮಹದೇವಪುರ ಅಲ್ಲ, ಈ ಯಾವುದು ಮುಸ್ಲಿಂ ಡಾಮಿನೇಷನ್ ಇರುತ್ತೋ ಅಲ್ಲಿ ಒಂದು ಸ್ವಲ್ಪ ಓಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋ ಥರದಲ್ಲೇನೋ ಅವರಿಗೆ ಮಾಹಿತಿ ಸಿಕ್ತು. ಹಾಗಾಗಿ ಈಗ ಏನೋ ಲಿಂಬಾವಳಿಯವರು ಕೂಡ ಬಾಂಗ್ಲಾದೇಶಿಯರನ್ನು ಹೊರಗಡೆ ಕಳಿಸಿ ಮುಂದಿನ ಎಲೆಕ್ಷನ್ನಲ್ಲಿ ತಮಗೆ ತೊಂದರೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಮಾತುಗಳಿವೆ, ಏನೋ ಆಗಿದೆ ಲೋಕಸಭೆ ಚುನಾವಣೆ ಟೈಮಲ್ಲಿ ಅಂತ. ಸೊ ಬೆಂಗಳೂರು ಸೆಂಟ್ರಲ್ಲು, ಬೆಂಗಳೂರು ರೂರಲ್ಲು, ಈ ಥರದ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಈವನ್ ಸಿದ್ದರಾಮಯ್ಯನವರು ಕೂಡ ಇಡೀ ಲೋಕಸಭೆ ಚುನಾವಣೆ ಎಸ್ಪೆಷಲಿ ಕರ್ನಾಟಕ ರಿಸಲ್ಟ್ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾನು ಎಲ್ಲವನ್ನು ತೋರಿಸ್ತೀನಿ ಅಂತ. ಸೊ ಅದು ಭಯಂಕರವಾದಂಥ ಚೋರಿ ಆಗಿದೆ ಅಂತ. ಭಯಂಕರವಾದ ಚೋರಿ ಅಂದರೆ ತುಂಬ ಭಯಂಕರವಾದ ಕಳ್ಳತನ ಆಗಿದೆ, ಮತಕಳ್ಳತನ ಅಂತ. ಈಗ ನಿಮ್ಮ ರಾಹುಲ್ ಗಾಂಧಿ ಸಾರು ಹಿಂಗೆ ಹೇಳ್ತಿರ್ತಾರೋ ಅಥವಾ ನನಗೆ ಕೆಟ್ಟ ಕ್ಯೂರಿಯಾಸಿಟಿ ಇದೆ, ಕರ್ನಾಟಕದಲ್ಲಿ ಯಾವುದು ಬೆಂಗಳೂರು ಸೆಂಟ್ರಲ್ಲ, ಬೆಂಗಳೂರು ರೂರಲ್ಲ, ಅಥವಾ ಯಾವುದು ಕಾನ್ಸ್ಟಿಟ್ಯೂಯೆನ್ಸಿ? ರಾಹುಲ್ ಗಾಂಧಿ ಅವರು ಇಲ್ಲಿ ತನಕ ಏನೇನು ಹೇಳಿದ್ದಾರೆ ಅದನ್ನ ದಾಖಲೆ ಸಮೇತ ಈ ದೇಶದ ಮುಂದೆ ಇಡುವಂತ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾವತ್ತೂ ಹಿಟ್ ಅಂಡ್ ರನ್ ಕೇಸ್ ಅಲ್ಲ. ನೀವು ಬೆಂಗಳೂರು ಸೆಂಟ್ರಲ್ನ ತಗೊಂಡಿದ್ದು ಉದಾಹರಣೆ ಬಹಳ ಒಳ್ಳೇದೇ ಆಯ್ತು ಮೇಡಮ್. ನಮ್ದು ಅದದು ಮೋದಿಯವ್ರ ಸ್ಪೀಚ್ನ ನೀವೆಲ್ಲ ಪ್ರೊಪಗಂಡ ಮಾಡಿದ್ದೀರಿ, ಜಗತ್ತಿಗೆ ಗೊತ್ತಿದೆ, ನಾವೇ ಅದನ್ನ ಬಿಟ್ಟಿದ್ದೀವಿ ಯೂಟ್ಯೂಬ್ನಲ್ಲಿ. ಮೇಡಮ್, ಮಹದೇವಪುರದಲ್ಲಿ 60,000ಕ್ಕೂ ಅಧಿಕ ನಕಲಿ ವೋಟರ್ ಐಡಿಗಳನ್ನ ನಾವೇ KPCCನಲ್ಲಿ ಪ್ರೆಸ್ ಮೀಟ್ ಮಾಡಿ ಅನಾವರಣ ಮಾಡಿದ್ದೀವಿ, ಮಾಧ್ಯಮಗಳು ಕೊಟ್ವಿ. ಇಷ್ಟು 60,000 ನಕಲಿ ವೋಟರ್ ಐಡಿಗಳು ಯಾರಲ್ಲಿ MLA ಆಗಿದ್ದವಾಗ ಅರವಿಂದ್ ಲಿಂಬಾವಳಿ ಅವರು. ಯಾವ ಎಲೆಕ್ಷನ್ ಕಮಿಷನ್ ಇವತ್ತು ಗ್ರಾಮಾಂತರದಲ್ಲೂ ಅಷ್ಟೇ ಅಂತರಗಳ ಬಗ್ಗೆ ಇವತ್ತು ಅನೇಕ ಕ್ಷೇತ್ರಗಳು ನಾನು ಹೇಳಿದೆ 100% ನಾವು ಗೆಲ್ತೀವಿ ಅಂತ ಹೋಪ್ ಇದ್ದಂತಹ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಅದು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಫಲಿತಾಂಶಗಳು ಬಂದಾಗ ಖಂಡಿತವಾಗ್ಲೂ ನಾನು ಯಾಕೆ ಮಹಾರಾಷ್ಟ್ರ ಹೇಳಿದೆ, ನಾವು ಕರ್ನಾಟಕದೇ ಮಾತಾಡೋಣ. 74 ಲಕ್ಷ ಮತ ಹೆಚ್ಚಾಗುತ್ತೆ. ನೀವು 2023ರಲ್ಲಿ ಏನು ಬಹುಮತದಿಂದ ಗೆದ್ರಿ ಅದು ಬಹಳ ಚೆನ್ನಾಗಿದ್ದಾರೆ ಇವರು. ಎಲ್ಲೆಲ್ಲಿ ಆಡ್ಬೇಕು ಅಲ್ಲೆಲ್ಲ ಆಡ್ತಾರೆ. ನಮಗೆ ಮಧ್ಯಪ್ರದೇಶದಲ್ಲೂ ಸೋಲಾಯ್ತು, ಮಧ್ಯಪ್ರದೇಶನೂ ನಾವು ಗೆಲ್ಲುವಂತವ್ರು ಇದ್ವಿ, ಅಥವಾ ರಾಜಸ್ಥಾನ ಆಗಿರ್ಬೋದು, ಪ್ರತಿಯೊಂದು ಕಡೆ. ಮೇಡಮ್ ಇವ್ರಿಗೆ EVM, IT, ED, CBI, ಆಪರೇಷನ್ ಕಮಲ ಸುಮಾರು 474 ಜನ ಶಾಸಕರನ್ನ ಖರೀದಿ ಮಾಡಿದಾರಲ್ಲ. ಇವರು ನ್ಯಾಯಯುತವಾಗಿ ಯಾವ್ದಾದ್ರು ಚುನಾವಣೆ ಎದುರಿಸಿದಾರ? ನ್ಯಾಯಯುತವಾಗಿ ಎಲ್ಲಾದ್ರೂ ಸರ್ಕಾರ ರಚನೆ ಮಾಡಿದಾರ? ಕೇವಲ ಹಣ, ಭ್ರಷ್ಟಾಚಾರ, IT, ED, CBI, EVM ಈ ಮುಖೇನ ಈ ದೇಶದ ಪ್ರಜಾಪ್ರಭುತ್ವದ ಹಕ್ಕನ್ನ ಕುತ್ತಿಗೆ ಕೊಲ್ತಾ ಇದ್ದಾರೆ. ಇವರು ಸಂವಿಧಾನದ ಆಶಯಗಳಿಗೆ ವಿರೋಧಿಯಾಗಿದ್ದೀವಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ದೇಶದ ಇತಿಹಾಸದಲ್ಲಿ 8 ಕೋಟಿ ಮತದಾರರ ಈ ಹಕ್ಕನ್ನೇ ಕಿತ್ಕೊಳ್ಳುವಂಥದ್ದು. ಅವ್ರಿಗೆ ನೀವು ಹೇಳಿದ 11 ಒಂದೇ ಒಂದು ದಾಖಲೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬಿಹಾರದವರು ವಿದ್ಯಾವಂತರಲ್ಲೂ ಬಹಳ ಕಮ್ಮಿನೇ ಅವರು. ಲಿಟ್ರಸಿ ರೇಟು ಕೇರಳ, ತಮಿಳುನಾಡು, ಕರ್ನಾಟಕ ತಗೊಂಡ್ರೆ ಲಿಟ್ರಸಿ ರೇಟ್ ಅಲ್ಲಿ ಬಹಳ ಕಮ್ಮಿ. ಇಲ್ಲಿ ಪಾನಿಪುರಿ ಮಾಡೋದಕ್ಕೋ ಮೂಟೆ ಹೊಡೆದಕ್ಕೋ ಬರುವಂತ ಜನಗಳು ಅವ್ರ ಹತ್ರ ನೀವು ಪಾಸ್ಪೋರ್ಟ್ ಕೇಳಿ, ಅವ್ರ ಹತ್ರ ಬ್ಯಾಂಕ್ ಡೀಟೇಲ್ ಕೇಳಿ, ಅವ್ರ ಹತ್ರ ಜನ್ಮ ದಾಖಲೆ ಕೇಳಿ, ಯಾರು ಕೊಡ್ತಾರೆ ಮೇಡಮ್? ಒಟ್ಟಾರೆಯಾಗಿ ಈ ದೇಶದ ನಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನ ಕಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ವಿ ವಿಲ್ ಫೈಟ್ ಅಗೇನ್ಸ್ಟ್ ಕಾಂಗ್ರೆಸ್ ಅವರಿಗೆ ಯಾವ ರಾಹುಲ್ ಗಾಂಧಿ ಅವ್ರಿಗೆ EVM ಕರ್ನಾಟಕದಲ್ಲಿ ಎಲೆಕ್ಷನ್ ಗೆದ್ದಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು, ತೆಲಂಗಾಣದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು, ಸಡನ್ ಆಗಿ EVM ಸರಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನೀವು ಗೆದ್ದಾಗ ಮಾತ್ರ ECI ಸೂಪರ್ ಆಗಿದೆ, EVM ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ನೀವು ಸೋತೋದ್ರೆ ನಿಮಗೆ ಒಪ್ಕೊಳಕ್ ಆಗ್ತಾ ಇಲ್ಲ. 89 ಎಲೆಕ್ಷನ್ ಸೋತ್ಬಿಟ್ಟಿದ್ದೀರಾ ನೀವು ರಾಹುಲ್ ಗಾಂಧಿ ಲೀಡರ್ಶಿಪ್ ಅಲ್ಲಿ. ನಿಮ್ಗೆ ಒಪ್ಪಕ್ಕಾಗ್ತಾ ಇಲ್ಲ ಈ ದೇಶದಲ್ಲಿ. ಯಾಕೆ ಇಂದಿರಾ ಗಾಂಧಿ ಅವರು ನೀವು ಯಾವ್ರನ್ನ ಕೋಟ್ ಮಾಡ್ತಾ ಇರ್ತೀರೋ ಎಲೆಕ್ಷನ್ ಸೋತಿದ್ದಕ್ಕೋಸ್ಕರ ದೇಶಾದ್ಯಂತ ಎಮರ್ಜೆನ್ಸಿ ನಾವು ಎಮರ್ಜೆನ್ಸಿನ ಇಲ್ಲಿ ನಾವು ಜಸ್ಟಿಫಿಕೇಶನ್ ಮಾಡೋದಕ್ಕೆ ಇಲ್ಲಿ ನಾವು ರೆಡಿ ಇಲ್ಲ. ನೀವು ಬೇಡ
ಅವ್ರು ಮಾತಾಡಕ್. ನಾನ್ ಹೇಳ್ಬೇಕಾಗಿಲ್ಲ, ಜನರಿಗೆ ಗೊತ್ತಿದು. EVM ಹ್ಯಾಕ್ ಮಾಡೋದಿಕ್ ಆಗೋದಿಲ್ಲ. ರಾಹುಲ್ ಗಾಂಧಿ ಬಂದು ಹೇಳೋದೊಂದು ಸುಳ್ಳು 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 ಅಂತ ಜನರಿಗೆ ಗೊತ್ತು. ಜನರೇ ಕೇಳ್ತಾ ಇದ್ದಾರೆ, ನೀವ್ ಯಾಕೆ ಹಂಗಾದ್ರೆ ಕರ್ನಾಟಕದಲ್ಲಿ ಗೆದ್ದಾಗ ಮೇಡಮ್ ಈಗ ಬಿಹಾರದಲ್ಲಿ ಜೆಡಿಯು ಸಂಸದ ಗಿರಿಧರ್ ಯಾದವ್ ಅವರೇ ಚುನಾವಣಾ ಆಯೋಗಕ್ಕೆ ಸಾಮಾನ್ಯ ಜ್ಞಾನ ಇಲ್ಲ, ಬಿಹಾರದ ಇತಿಹಾಸ ಮತ್ತು ಭೌಗೋಳಿಕತೆಯ ಬಗ್ಗೆ ಪರಿಜ್ಞಾನ ಇಲ್ಲ, ಮಾನ್ಸೂನ್ ಟೈಮು ಕೃಷಿಕರು ಕೊಟ್ಟರು 25 ದಿನದಲ್ಲಿ ನೀವು ಕೊಟ್ಟಿರುವಂತಹ ಅವೈಜ್ಞಾನಿಕ 11 ದಾಖಲೆಗಳನ್ನ ಎಲ್ಲಿಂದ ತರ್ತಾರೆ ಅಂತ ಆಳುವ ಪಕ್ಷ ಸಂಸದರೇ ಪ್ರಶ್ನೆಯನ್ನ ಜೆಡಿಯು ಅವರು ಇಂಟರ್ನಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ. ಇದ್ರ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, 11 ದಾಖಲೆಗಳು ತಗೊಂಡು ಹೋಗ್ಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ, ಅದರಲ್ಲಿ ಒಂದು ತೋರಿಸ್ಬೇಕಾಗಿಲ್ಲ ಅಂದ್ರೆ ಏನ್ ಮಾಡೋದು, ಅದನ್ನ ಕೇಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ನಾನು ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ಅದೇ ರೂಲ್ಸ್ ಪ್ರಕಾರವಾಗಿ ECI ಹೋಗಿ ಅಲ್ಲಿ ಸ್ಥಳೀಯವಾಗಿ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀರಾ? ಕೇಳಿದ್ರಿ ಒಂದ್ ಪ್ರಶ್ನೆ, ಮತದಾನಕ್ಕೆ ಜಾಗೃತಿಯನ್ನ ಮೂಡಿಸ್ತೀವಿ ಬನ್ನಿ ಬನ್ನಿ ಅಂತ ನಮ್ಮ ಜನರು ಕಾಂಪ್ಲಿಕೇಟೆಡ್ ಮಾಡಿ ನೀವು ಒಂದು ಬೇರೆ ಮೂಲಭೂತ ಕೂಡ ಈ ಸಮಸ್ಯೆಯನ್ನ ನಾವು ಸರಿ ಮಾಡ್ತಿದೀವಿ ಅಂದ್ರೆ ನೀವು ಎಲ್ಲರೂ ನಮ್ಮ ಜೊತೆಗಿರ್ಬೇಕು. ಈ ವಿಷಯ ಸಮಸ್ಯೆಯನ್ನ ಸರಿ ಮಾಡೋದಕ್ಕೆ ನೀವು ನಾವಂತಲ್ಲ, ಆಕ್ಚುಲಿ ECI ತಗೊಂಡಿರುವಂತಹ ಪ್ರಾಕ್ಟಿಕಲಿ 100% ಅದರದ್ದು ಟೈಮು ಫಿಸಿಬಿಲಿಟಿ ಎಲ್ಲ 100% ಶಾರ್ಟ್ ಟೈಮ್ ಅಲ್ಲಿ ನಾರ್ಮಲ್ ಟೈಮ್ಸ್ ನಲ್ಲೂ ಇಷ್ಟು ವರ್ಷ 70 years ನಲ್ಲೂ ECI ರಿವಿಷನ್ ಮಾಡಬೇಕಾದ್ರೆ ಲಾಸ್ಟ್ ಜನವರಿಯಲ್ಲಿ ಒಂದು ಕೋರ್ಟ್ ಕೇಳಿದೆ, ಜನವರಿಯಲ್ಲಿ ಒಂದು ರಿವಿಷನ್ ಮಾಡಿದ್ರಲ್ಲ, ಜನವರಿ ಅವತ್ತು ಅವ್ರಿಗೆ ಅದು ದಿಸ್ ಇಸ್ ಅ ಗುಡ್ ಕ್ವೆಶ್ಚನ್. ECI ಒಳ್ಳೆ ಸುಪ್ರೀಂ ಕೋರ್ಟ್ ಕೇಳಿದೆ, ಒಳ್ಳೆ ಪ್ರಶ್ನೆ ಸುಪ್ರೀಂ ಕೋರ್ಟ್ ಕೇಳಿದೆ, ಜನವರಿಯಲ್ಲಿ ಒಂದು ರಿವಿಷನ್ ಮಾಡಿದಿರಿ, ಮತ್ತೆ 4 ತಿಂಗಳು ಇನ್ನೊಂದು ರಿವಿಷನ್ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಟೈಮ್ ಬೇಡವಾ? 14 ಕೋಟಿ ಬಿಹಾರ ಮತದಾರರು, 14 ಕೋಟಿ ದೇಶದಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಕಾಂಪ್ರಮೈಸ್ ಆಗೋಗಿದೆ ಅಂತ ಎಲ್ಲ ನೋಡಿ. ಪ್ರಜಾಪ್ರಭುತ್ವ ಹೆಂಗ್ ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಜನವರಿಯಲ್ಲಿ ಮಾಡಿದ್ದು ಮತ್ತೆ 4 ತಿಂಗಳಿಗೆ ರಿವಿಷನ್ ಮಾಡಬೇಕಾಗಿರುವಂತಹ ಪ್ರಶ್ನೆ ಮೇಡಮ್. ಪ್ರಶ್ನೆ ಒಳ್ಳೇದು, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಥ್ರೈವಿಂಗ್ ಆಗಿದೆ. ಸುಪ್ರೀಂ ಕೋರ್ಟ್ ಈ ಪ್ರಶ್ನೆ ಕೇಳ್ತಿರೋದು ECI ಅಕೌಂಟಬಿಲಿಟಿ ಬಂದು ಪೊಲಿಟಿಸೈಸ್ ಮಾಡ್ಬಿಡಿ. ನಿಮ್ಮ ಕಾರ್ಯಕರ್ತರು ಕರ್ಕೊಂಡು ಹೋಗಿ ಅಲ್ಲಿ ಇವತ್ತು August 1 ಹೆಸರುಗಳ ಆಚೆ ಬರುತ್ತೆ, ಒಬ್ಬೊಬ್ಬರ ಜೊತೆ ಕೂತ್ಕೊಂಡು ನೀವು ಸರಿ ಮಾಡಿಸಿ ಅದನ್ನ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಿಹಾರದಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಇದನ್ನ ಮಾಡೋದಕ್ಕೆ ನಾವಿರ್ತೀವಿ ಸಹಾಯ ಮಾಡೋದಕ್ಕೆ, ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಸಹಾಯ ಮಾಡೋದಕ್ಕೆ. 100% ಇದು ನಮ್ಮನ್ನ ಮೇಲೆ ನೀವು ಹಾಕಿರೋದು, ಇದು ಪೊಲಿಟಿಸೈಸೇಷನ್. ಇಲ್ಲಿ ಮಾಡ್ತಿರೋದು ಪೊಲಿಟಿಸೈಸೇಷನ್. ಯಾವ್ದು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಆದಂತಹ ಸಮಸ್ಯೆಗೆ ಬಗೆಹರ ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಬಿಹಾರಲ್ಲಿ ಕಾಂಗ್ರೆಸ್ ಕ್ಯಾಡರ್ ಅಂತ ಹೇಳೋದೇ ತಪ್ಪು. ನಿಮಗೆ ಅಲ್ಲಿ ಬಿಹಾರದಲ್ಲಿ ಕ್ಯಾಡರೇ ಇಲ್ಲ, ಹಾಗಾಗಿ ನಿಮಗೆ ಇನ್ಯಾವುದೋ ಇಶ್ಯೂ ಸಿಕ್ಕಿಲ್ಲ. ಯಾವ ಆಪರೇಷನ್ ಕಮಲ ಈ ತರ ಇದಕ್ಕೆ ನಿಮಗೆ ಎಲೆಕ್ಷನ್ ಗೆಲ್ಲಕ್ ಆಗ್ತಾ ಇಲ್ಲ. ಇವ್ರು ಯಾವಾಗಿಂದ ಬಂದಿದ್ದು, ಇವ್ರು ಹೆಂಗ್ ಗೆದ್ಬಿಟ್ಟಿದ್ದಾರೆ ಅಂತ ಈ ಅಹಂಕಾರ ಇದೆಯಲ್ಲ, ಇದರಿಂದ ನಿಮಗೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಈಗ ಜನರಿಗೆ ಹೊಸಬ್ರು ಇರುತ್ತೆ ಸರ್.